ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಸೇಫ್ಟಿ ಆಫ್ ವ್ಯಾಲ್ಯೂ ಥಿಯರಿಯ ಬಗ್ಗೆ, ರಕ್ಷಾ ಕವಾಟ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳೋಣ. 1885 ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಸ್ಥಾಪನೆಯ ಮೂಲ ಉದ್ದೇಶ ಏನಿದೆ ಅದರ ಬಗ್ಗೆ ವಿದ್ವಾಂಸರಲ್ಲಿ ಸಾಕಷ್ಟು ರೀತಿಯ ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾ ಇದ್ದಾವೆ. ಆದರೂ ಕೂಡ ಈ ಹಿಂದೆ 1830ರಿಂದ 1885 ಅವಧಿಯಲ್ಲಿ ಈ ಭಾರತದಲ್ಲಿ ಜನಿಸಿರುವಂಥ, ಹುಟ್ಟಿಕೊಂಡಿರುವಂಥ ರಾಷ್ಟ್ರೀಯ ಸಂಸ್ಥೆಗಳು, ಒಂದು ಚಳವಳಿಗಳು, ಹೋರಾಟಗಳು ಬ್ರಿಟಿಷರ ಒಂದು ವಿರೋಧ ಭಾವನೆಯನ್ನು ಪ್ರತಿಬಿಂಬಿಸಿಕೊಂಡು ಬರ್ತಾ ಇದ್ದಾವೆ, ಅಲ್ಲುಗಳೆದುಕೊಂಡು ಬರ್ತಾ ಇದ್ದಾವೆ. ಬ್ರಿಟಿಷರ ಆಳ್ವಿಕೆಯನ್ನು ಧಿಕ್ಕರಿಸಿಕೊಂಡು ಬರ್ತಾ ಇದ್ದಾವೆ. ಬ್ರಿಟಿಷರ ಒಂದು ಪ್ರಮುಖವಾಗಿರ್ತಕ್ಕಂಥ ವೈಖರಿಯನ್ನು ಇಲ್ಲಿ ಒಪ್ಪಿಕೊಳ್ಳದೇ ಇರತಕ್ಕಂಥದ್ದು, ಅವರ ಕಾರ್ಯ ಚಟುವಟಿಕೆಗಳನ್ನು, ಅವರ ಅಧಿಕಾರತ್ವವನ್ನು, ಅವರ ಎಲ್ಲ ರೀತಿಯ ಒಂದು ನಿರ್ವಹಣೆಯನ್ನು ಈ ಒಂದು ಸಂಸ್ಥೆಗಳು ಇಲ್ಲಿ ವಿರೋಧವನ್ನು ಮಾಡಿಕೊಂಡು ಬರ್ತಾ ಇದ್ದಾವೆ. ಅಂಥ ಒಂದು ವಿರೋಧಿ ಭಾವನೆಯ ಈ ಸಂಸ್ಥೆಗಳು ಯಾವ 1857ರ ಒಂದು ಮಹಾದಂಗೆಗೆ ಕಾರಣವಾಗಿ ಪರಿಗಣಿಸಲ್ಪಡ್ತಾ ಇವೆ. ಬ್ರಿಟಿಷರ ಎಲ್ಲ ಒಂದು ಸಮಗ್ರವಾದ ಆಳ್ವಿಕೆಯನ್ನೇ ಈ ಭಾರತದಿಂದ ಕಿತ್ತೊಗೆಯಬೇಕು. ಆ ಒಂದು ಪ್ರಕ್ರಿಯೆಯಿಂದ ನಾವು ಭಾರತೀಯರು ಮುಕ್ತವಾಗಬೇಕು ಅನ್ನೋದನ್ನು ಇಟ್ಕೊಂಡು ಇಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ದಂಗೆ, ಕ್ರಾಂತಿ ಸಂಭವಿಸಲ್ಪಡ್ತಾ ಇದೆ 1857 ಅವಧಿಯಲ್ಲಿ. ಇಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಭಾರತೀಯರು ಭಾಗವಹಿಸಲ್ಪಡ್ತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದು ಭಾರತೀಯ ಯಾವ ಆಂಗ್ಲರ ಆಳ್ವಿಕೆಗೆ ಬೇಸತ್ತು ಅದನ್ನು ಪ್ರತಿಭಟಿಸಿ, ವಿರೋಧಿಸಿ ಈ ಒಂದು ಪ್ರಥಮ ಸ್ವಾಯತ್ತತೆಗಾಗಿ, ಆದ್ಯತೆಗಾಗಿ ತಮ್ಮ ಜೀವದ ಅಂಗನ್ನು ತೊರೆದು ಹೋರಾಡಿರ್ತಕ್ಕಂಥ ಘಟನೆಗಳನ್ನು 1857ರ ಕ್ರಾಂತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಎಲ್ಲರೂ ಕೂಡ ಇಲ್ಲಿ ಒಗ್ಗಟ್ಟಾಗಿ, ಐಕ್ಯತೆಯಾಗಿ ಇಂಗ್ಲಿಷರ ಆಳ್ವಿಕೆಯನ್ನು ವಿರೋಧಿಸಿ ಪ್ರಮುಖವಾಗಿ ಹೋರಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಕ್ಕಂಥದ್ದನ್ನು. ನಂತರದಲ್ಲಿ ಇಲ್ಲಿ ಪ್ರಮುಖ ಒಂದು ಭಾರತೀಯ ಕ್ರಾಂತಿಕಾರಿಯ ಚಳವಳಿ ಅನ್ನೋದು ಸಂಭವಿಸಲ್ಪಡ್ತಾ ಇದೆ. ರೆವಲ್ಯೂಷನರಿ ಮೂವ್ಮೆಂಟ್ ಅಂತ ಕರೀತಾರೆ ನಾವು. ಕ್ರಾಂತಿಕಾರಿಯ ಚಳವಳಿಗಳು ಕೂಡ ಇಲ್ಲಿ ನಡೀತಾ ಇದ್ವಿ. ಯಾವ ಕ್ರಾಂತಿಕಾರಿಯ ಚಳವಳಿಗಳು, ಕ್ರಾಂತಿಕಾರರು ಕೂಡ ಇಲ್ಲಿ ಅನೇಕ ರೀತಿಯ ಬ್ರಿಟಿಷ್ ವೈಸ್ರಾಯ್ಗಳ ಮೇಲೆ, ರೆಸಿಡೆಂಟ್ಗಳ ಮೇಲೆ, ಯಾವ ಗವರ್ನರ್ ಜನರಲ್ಗಳ ಮೇಲೆ ಒಂದು ಪ್ರಮುಖವಾದ ತಮ್ಮ ಆಕ್ರಮಣವನ್ನು, ದಾಳಿಯನ್ನು ಮಾಡಲ್ಪಟ್ಟಿರ್ತಕ್ಕಂಥದ್ದು ಕೂಡ ಈ ಕ್ರಾಂತಿಕಾರಿಗಳ ಮೂಲಕವಾಗಿ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ವಾಸುದೇವ ಬಲವಂತ್ ಫಡ್ಕೆ ಇವನು ಒಂದು ಪ್ರಮುಖವಾಗಿರ್ತಕ್ಕಂಥ ರೈತರ ಆಂದೋಲನವನ್ನೇ ಈ ಭಾರತಾದ್ಯಂತ ಇಲ್ಲಿ ಕೈಗೊಳ್ತಾ ಇದ್ದಾನೆ. ಅವನು ಈ ಭಾರತದ ಒಂದು ರೈತರ ಹಿತಾಸಕ್ತಿ, ರೈತರ ಒಂದು ಮನೋಧೋರಣೆಯನ್ನು ಪಡ್ಕೊಳ್ಳುವ ಸಲುವಾಗಿ ಈತ ರೈತಾಪಿ ಒಂದು ಸಂಘಟನೆಯ ಮೂಲಕವಾಗಿ ಒಂದು ಉಗ್ರವಾದ ಆಂದೋಲನ, ಒಂದು ಚಳವಳಿ ಅನ್ನೋದನ್ನು ಇಲ್ಲಿ ಕೈಗೊಳ್ತಕ್ಕಂಥದ್ದನ್ನು. ನಂತರ ಯಾವ ಹಿಂದೂಗಳಿದ್ದಾರೆ, ಹಿಂದೂ ಧರ್ಮಕ್ಕಾಗಿ, ಹಿಂದೂ ಸಂಸ್ಕೃತಿಗಾಗಿ, ಹಿಂದೂ ಭಾಷೆಗಾಗಿ, ಹಿಂದೂ ನಾಡಿಗಾಗಿ, ಹಿಂದೂ ಚಟುವಟಿಕೆ, ಹಿಂದೂ ಕಾರ್ಯ ಪ್ರವೃತ್ತಿಗಾಗಿ ಕೂಡ ಇಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ.
ನಂತರದಲ್ಲಿ ಯಾವ ಆ ಬ್ರಿಟಿಷರ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಭಾರತೀಯ ಸಂಸ್ಥಾನಿಕ ಅರಸರು ರಾಜರು ಕೂಡ ಇಲ್ಲಿ ಸಾಕಷ್ಟು ತಮ್ಮ ಒಂದು ಆಸ್ಥಾನಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದು, ಒಡೆತನವನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಇವೆಲ್ಲ ಏನಾಗ್ತಾ ಇದ್ದೀವಿ, ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಘಟನೆಯನ್ನು ಪಡ್ಕೊಳ್ತಕ್ಕಂಥದ್ದು, ಒಂದು ಒಮ್ಮತವನ್ನು, ಬಲವನ್ನು, ಸಮರ್ಥತೆಯನ್ನು ಪಡ್ಕೊಂಡು ಬರ್ತಕ್ಕಂಥವುಗಳ ಆಗ್ತಾ ಇದ್ದಾವೆ. ಹೀಗೆ ಇಲ್ಲಿ ಎಲ್ಲ ರೀತಿಯಾಗಿ ಹುಟ್ಕೊಂಡಿರುವಂಥ, ನಡೆಯುವಂಥ ಈ ಸಂಸ್ಥೆಯ ಚಿಕ್ಕ ಚಿಕ್ಕ ಒಂದು ಸಂಘಟನೆಗಳ ಹೋರಾಟಗಳು, ಚಳವಳಿಗಳು ಏನಿದ್ದಾವೆ, ಇದು ಭಾರತಾದ್ಯಂತ ಸಂಭವಿಸಲ್ಪಟ್ಟು ಈ ಪ್ರಮುಖವಾಗಿರ್ತಕ್ಕಂಥ ಘಟನೆಗಳು ಯಾವ ಇಂಗ್ಲೀಷರ ಒಂದು ಪ್ರಮುಖವಾಗಿರ್ತಕ್ಕಂಥ ವೈಖರಿಯನ್ನೇ ದಂಗುಬಡಿಸಿರ್ತಕ್ಕಂಥದ್ದನ್ನು, ಅವರ ಆಳ್ವಿಕೆಯ ಮೇಲೆ ತುಂಬ ಪರಿಣಾಮಕಾರಿಯಾಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತಾ ಇದ್ವಿ. ಯಾಕಂದರೆ ಅವರ ಒಂದು ಏನೋ ಪ್ರಭುತ್ವ ಇದೆ, ಅದನ್ನೆಲ್ಲ ಜನರು ಒಪ್ಕೊಳ್ಳದೆ ಇರತಕ್ಕಂಥದ್ದು, ವಿರೋಧಿಸಿರುವಂಥದ್ದು, ಹತ್ತಿಕ್ಕಲ್ಪಟ್ಟಿರ್ತಕ್ಕಂಥದ್ದು. ಇದರಿಂದಾಗಿ ದಿನ ದಿನ ಈ ಹೋರಾಟಗಳು, ಚಳವಳಿಗಳು ಏನಾಗ್ತಾ ಇದ್ವಿ, ಹೆಚ್ಚಿನ ಪ್ರಮಾಣದಲ್ಲಿ ಸಂಘಟನೆಯಾಗಿ ಭಾರತದ ಒಂದು ರಾಷ್ಟ್ರೀಯ ಪ್ರಭುತ್ವಕ್ಕಾಗಿ ಮಂಚೂಣಿಗೆ ಬರ್ತಾ ಇದೆ. ಇಂಥ ಒಂದು ರಾಷ್ಟ್ರೀಯ ಪ್ರಭುತ್ವ ಅನ್ನೋದು, ರಾಷ್ಟ್ರೀಯ ಹೋರಾಟ ಅನ್ನೋದು ಶೋಚನೀಯಾಗಿ ಏನು ಬರ್ತಾ ಇದ್ದಾವೆ, ಅಂಥ ಒಂದು ಈ ಭಾರತೀಯರ ಒಂದು ಪ್ರಮುಖವಾಗಿರ್ತಕ್ಕಂಥ ಸಂಘಟನೆ, ಅವರ ಸತ್ಯಾಗ್ರಹ, ಅವರ ಹೋರಾಟ, ಅವರ ಚಳವಳಿ, ಅವರ ಮುಷ್ಕರಗಳು ಏನು ಪ್ರಭಾವಿತವಾಗಿ ಇಲ್ಲಿ ಬೆಳ್ಕೊಂಡು ಬರ್ತಕ್ಕಂಥದ್ದು, ಭಾರತಾದ್ಯಂತ ಸಂಚಾರವಾಗಿ ಇಂಗ್ಲೀಷರನ್ನು ಇಲ್ಲಿ ದೂರಿ ಇಡ್ತಕ್ಕಂಥದ್ದು. ಇದರಿಂದ ಒಂದು ತುಂಬ ಅಪಾಯ ಕಾದಿದೆ ಎನ್ನುವಂಥ ಒಂದು ಮನವರಿಕೆಯ ಮನೋಭಾವನೆ ಅನ್ನೋದು ಇಂಗ್ಲೀಷರಿಗೆ ಒಂದು ಎಚ್ಚರಿಕೆ ಆಗ್ತಕ್ಕಂಥದ್ದು. ಇಂಗ್ಲೀಷರಿಗೆ ತುಂಬ ಒಂದು ಈ ವಿಷಯವನ್ನು ಗಂಭೀರವಾಗಿ ಅವರು ತೆಗೆದುಕೊಳ್ತಕ್ಕಂಥದ್ದು. ಇಂಥ ಒಂದು ಅಪಾಯ ಅನ್ನೋದನ್ನು ಅರಿಯಲ್ಪಟ್ಟಿರ್ತಕ್ಕಂಥ ಆ ಹ್ಯೂಮನ್ ಅಂತ ಇಲ್ಲಿ ಯಾವ ಅಂದಿನ ಒಂದು ಲಾರ್ಡ್ ಡಫ್ರಿನ್ ಅಂತ ಏನು ವೈಸ್ರಾಯ್ ಇದ್ದಾನೆ, ಆ ಡಫ್ರಿನ್ನನ್ನು ಸುರಕ್ಷತೆ ಮತ್ತು ಬೆಂಬಲದಿಂದ ಈ ಬ್ರಿಟಿಷರ ಆಡಳಿತಕ್ಕೆ ಒಂದು ಆಗ್ತಕ್ಕಂಥ ಅವರ ಕುಂಠಿತವಾಗ್ತಕ್ಕಂಥ ಆಳ್ವಿಕೆಗೆ ಒಂದು ಪೋಷಣೆಯನ್ನು, ರಕ್ಷಣೆಯನ್ನು ಮಾಡುವುದಕ್ಕೋಸ್ಕರವಾಗಿ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಶೇಷತೆಯನ್ನೇ ಕೈಗೊಳ್ಳುವಂಥ ಒಂದು ವಿಧಾನವನ್ನು ಇಲ್ಲಿ ಈತ ಕೈಗೊಳ್ತಾ ಇದ್ದಾನೆ. ಈ ರೀತಿ ಭಾರತೀಯರಿಂದ ಈ ಚಳವಳಿಯ ಮೂಲಕವಾಗಿ ಬ್ರಿಟಿಷರ ಆಡಳಿತ ಅನ್ನೋದು ಏನಾಗ್ತಾ ಇದೆ, ದುರ್ಬಲವಾಗ್ತಕ್ಕಂಥ ಬರ್ತಕ್ಕಂಥದ್ದು, ಬರ್ತಕ್ಕಂಥದ್ದು, ಅದನ್ನು ಭಾರತೀಯರು ಸ್ವೀಕರಿಸದೇ ಇರತಕ್ಕಂಥದ್ದು, ಧಿಕ್ಕರಿಸಿರುವಂಥದ್ದನ್ನು. ಇದರಿಂದಾಗಿ ಅವರ ಆಡಳಿತ ರಕ್ಷಣೆ ಮಾಡಬೇಕು, ಆಡಳಿತಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು ಅನ್ನೋದನ್ನು ಅರಿಯಲ್ಪಟ್ಟಿರ್ತಕ್ಕಂಥವನು ಯಾವ ಹ್ಯೂಮ. ಅದರಿಂದಾಗಿ ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಆ ಬ್ರಿಟಿಷರ ಒಂದು ಸಂರಕ್ಷಣೆಗಾಗಿ, ಪೋಷಣೆಗಾಗಿ, ಆಳ್ವಿಕೆಗಾಗಿ, ಅವರ ಚಟುವಟಿಕೆಗಾಗಿ ಒಂದು ವಿಶೇಷವಾದ ರಕ್ಷಣಾ ಕವಾಟ ಸಿದ್ಧಾಂತವನ್ನು ಇಲ್ಲಿ ಕೈಗೊಳ್ಳುವಂಥದ್ದನ್ನು ಮಾಡ್ತಾ ಇದ್ದಾನೆ. ಅದನ್ನೇ ನಾವು ರಕ್ಷಾ ಕವಾಟ ಸಿದ್ಧಾಂತ ಅಂತೇಳಿ ಇಲ್ಲಿ ಕರೆಯಲ್ಪಡ್ತಾ ಇದ್ದೇವೆ. ಅಂದರೆ ಭಾರತದಲ್ಲಿ ಬ್ರಿಟಿಷರು ಆಳ್ವಿಕೆ ಎನ್ನುವುದು ಯಾವುದೇ ರೀತಿಯ ಭಾರತೀಯರ ಗಮನಕ್ಕೆ ತೆಗೆದುಕೊಳ್ಳದೆ ಅವರನ್ನು ಅನೇಕ ರೀತಿಯ ಒಂದು ದೂರವಿರ್ತಕ್ಕಂಥ ಒಂದು ಚಟುವಟಿಕೆಗಳಿಗೆ ಇಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಈ ಭಾರತೀಯರಿಗಾಗಿ ಅನ್ನೋಂಥ ಒಂದು ಆಶೋತ್ತರದ ಮನೋಭಾವನೆ ಹಂಚಿಕೊಂಡಿರ್ತಕ್ಕಂಥ ಯಾವ ಅನೇಕ ರೀತಿಯ ಭಾರತೀಯ ಜನ ಸಮುದಾಯ ಆ ಒಂದು ಇಂಗ್ಲೀಷರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಏನು ಮಾಡ್ತಾ ಇದೆ. ಇದರಿಂದಾಗಿ ಇಂಗ್ಲೀಷ್ ಆಡಳಿತ ಇಲ್ಲಿ ತುಂಬ ಒಂದು ಕುಂಠಿತವಾಗ್ತಾ ಇದೆ, ಅದಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನೋದನ್ನೇ ಅರಿಯಲ್ಪಟ್ಟು
ಅದಕ್ಕೋಸ್ಕರವಾಗಿ ಅಂಥ ಬ್ರಿಟಿಷರ ಒಂದು ಆಳ್ವಿಕೆಯ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ನಿಲುವಿಗಾಗಿ ಒಂದು ನಿರ್ಮಾಣಗೊಂಡಿರ್ತಕ್ಕಂಥ ಸುವ್ಯವಸ್ಥಿತವಾಗಿರ್ತಕ್ಕಂಥ ವಿಶೇಷತೆಯ ಒಂದು ವಿಧಾನವನ್ನು ಸಿದ್ಧಾಂತವನ್ನು ನಾವು ರಕ್ಷಣಾ ಕವಾಟ ಸಿದ್ಧಾಂತ, ರಕ್ಷಣಾ ಕವಾಟ ಆ ಒಂದು ವಿಧಾನ ಅಂಥೇಳಿ ಇಲ್ಲಿ ಈ ರೀತಿಯಾಗಿ ನಾವು ಅದನ್ನು ಕರೆಯಲ್ಪಡ್ತಾ ಇದ್ದೇವೆ.